1 ಸಮುವೇಲನು 16ನೇ ಅಧ್ಯಾಯ 6ನೆಯ ವಾಕ್ಯ. ಅವನು ಎಲಿಯಾಬನನ್ನು ನೋಡಿ, ನಿಶ್ಚಯವಾಗಿ ಯೆಹೋವನು ಅಭಿಷೇಕಕ್ಕೆ ಆರಿಸಿಕೊಂಡವನು ಆತನ ಮುಂದೆ ಇದ್ದಾನೆ ಎಂದುಕೊಂಡನು. ಈ ವಾಕ್ಯದಲ್ಲಿ ದೇವರು ಸೌಲನಿಗೆ ಬದಲಾಗಿ ಮತ್ತೊಬ್ಬನನ್ನು ಇಸ್ರಾಯೇಲರ ಅರಸನಾಗಿ ಅಭಿಷೇಕಿಸುವಂತೆ ಸಮುವೇಲನನ್ನು ಕಳುಹಿಸಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದೇವರು ಹೇಳಿದ ಮೇರೆಗೆ ಇಷಯನ ಮಕ್ಕಳಲ್ಲಿ ಒಬ್ಬರನ್ನು ಅರಸನನ್ನಾಗಿ ಅಭಿಷೇಕಿಸುವಂತೆ ಸಮುವೇಲನು ಇಷಯನ ಮನೆಗೆ ಹೋದಾಗ, ಇಷಯನು ದಾವೀದನನ್ನು ಬಿಟ್ಟು ಮಿಕ್ಕ ಎಲ್ಲ ಗಂಡು ಮಕ್ಕಳನ್ನು ಕೂಡ ಕರೆದು ಸಮುವೇಲನ ಮುಂದೆ ನಿಲ್ಲಿಸಿದಾಗ, ಸಮುವೇಲನು ಮೊದಲನೆಯದಾಗಿ ಎಲಿಯಾಬನನ್ನ ನೋಡಿ, ನಿಶ್ಚಯವಾಗಿ ಯೆಹೋವನು ಅಭಿಷೇಕಕ್ಕೆ ಆರಿಸಿಕೊಂಡವನು ಆತನ ಮುಂದೆ ಇದ್ದಾನೆ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದಾನೆ. ಅಂದ್ರೆ ಇದು ಮನಸ್ಸಿನಲ್ಲಿ ಉಂಟಾದಂತ ಒಂದು ಭಾವನೆ. ಈ ಭಾವನೆ ಸಮುವೇಲನ ಹೃದಯದಲ್ಲಿ ಬಂದ ಕೂಡಲೇ ದೇವರಲ್ಲಿ ಅವನ ಸಂಗಡ ಮಾತನಾಡಿ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ನೋಡುವಂತ ಸಮಯದಲ್ಲಿ ಸಮುವೇಲನು ಅಂದುಕೊಳ್ಳುತ್ತಾ ಇದ್ದಾನೆ ಅಷ್ಟೇ. ಅಂದರೆ ಅದರ ಕುರಿತಾಗಿ ಹೊರಗೆ ಏನು ಹೇಳಿಲ್ಲ, ಏನೂ ಕೂಡ ಮಾಡಿಲ್ಲ. ಆದರೆ ದೇವರು ತನ್ನ ಉದ್ದೇಶಕ್ಕಾಗಿ ಅವನನ್ನ ಕಳುಹಿಸಿದ್ದರಿಂದ ಆ ಉದ್ದೇಶದ ನೆರವೇರುವಿಕೆಯಲ್ಲಿ ಯಾವುದೇ ಗೊಂದಲಗಳು ಬರಬಾರದು ಎಂಬುದಾಗಿ ಅವನ ಮನಸ್ಸಿನಲ್ಲಿ ಒಂದು ಬೇಡದ ಆಲೋಚನೆ ಬರುವಾಗಲೇ ಅದನ್ನ ತಳ್ಳಿ ಹಾಕುವಂತೆ ಒಂದು ಸ್ಪಷ್ಟತೆಯನ್ನ ಕೊಡುತ್ತಾ ಇದ್ದಾರೆ. ಅದರ ನಿಮಿತ್ತವಾಗಿ ಆ ದಿವಸದಲ್ಲಿ ಸಮುವೇಲನಲ್ಲಿ ಹೋಗಿ ಸರಿಯಾಗಿ ದೇವರು ಆರಿಸಿಕೊಂಡಿದ್ದಂತ ದಾವೀದನನ್ನು ಬರಮಾಡಿ ಅವನನ್ನ ಅವನ ಕುಟುಂಬಸ್ಥರ ಮಧ್ಯದಲ್ಲಿ ಅಭಿಷೇಕಿಸುವಂತೆ, ದೇವರ ಉದ್ದೇಶವನ್ನ ನೆರವೇರಿಸುವಂತೆ ಕಾರ್ಯಗಳು ನಡೆದದ್ದು. ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ದೇವರ ಉದ್ದೇಶಾನುಸಾರವಾಗಿ ದೇವರ ಬಳಿಯಲ್ಲಿ ಕೇಳಿಯೇ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುವಾಗ, ಅಲ್ಲಿರುವಂತಹ ಪರಿಸ್ಥಿತಿಗಳನ್ನ, ಸನ್ನಿವೇಶಗಳನ್ನ ನೋಡುವಾಗ ಖಂಡಿತವಾಗಿ ನಮಗೆ ಮಾನಸಿಕವಾದಂತ ಅನೇಕ ಆಲೋಚನೆಗಳು ಬರುತ್ತವೆ. ಆದರೆ ಅದನ್ನ ಜಯಿಸಬೇಕು ಅಂದರೆ ನಮ್ಮ ಕಿವಿಗಳು ಯಾವಾಗಲೂ ಕೂಡ ದೇವರು ಹೇಳುವುದನ್ನ ಕೇಳುವುದಕ್ಕೆ ಚುರುಕಾಗಿರಬೇಕು. ಅಂದ್ರೆ ದೇವರನ್ನ ಕೇಳಿ ಹೋಗುವುದು ಮಾತ್ರವಲ್ಲ, ಹೋಗುವಂತ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ದೇವರು ಹೇಳುವಾಗ ಕೇಳುವಂತ ಮನಸ್ಥಿತಿ ನಮ್ಮಲ್ಲಿ ಇರಬೇಕು. ಆಗಲೇ ಮಾನಸಿಕವಾದಂತ ಆಲೋಚನೆಗಳು ಬಂದು ಅಥವಾ ಮನುಷ್ಯರ ಮಾತುಗಳು ಇಲ್ಲ ಸನ್ನಿವೇಶಗಳು ಎದುರಾಗಿ ನಮ್ಮಲ್ಲಿ ಗೊಂದಲಗಳು ಉಂಟಾಗದಂತೆ ದೇವರ ವಿಶೇಷವಾದಂತ ನಡೆಸುವಿಕೆಯನ್ನು, ಆ ಕಾರ್ಯದ ಪರಿಪೂರ್ಣ ಜಯವನ್ನು ಹೊಂದುವುದಕ್ಕೆ ಸಾಧ್ಯ. ಆದ್ದರಿಂದ ಈ ದಿವಸಗಳಲ್ಲಿ ಇಂತಹ ದೊಡ್ಡ ಪ್ರವಾದಿಗೆ ಮಾನಸಿಕವಾದಂತ ಒಂದು ಆಲೋಚನೆ ಬಂದಿರುವಾಗ ಖಂಡಿತವಾಗಿ ಕೂಡ ನಮಗೋದು ಬಂದೇ ಬರುತ್ತದೆ. ಆದರೆ ಅದರ ಮಧ್ಯದಲ್ಲಿ ದೇವರವನನ್ನ ಯಾವ ರೀತಿಯಾಗಿ ಎಚ್ಚರಿಸಿ ಅದಲ್ಲ ಇನ್ನೊಂದು ಎಂಬುದಾಗಿ ಸರಿಯಾದ ಮಾರ್ಗದಲ್ಲಿ ಯಾವ ರೀತಿಯಾಗಿ ಮುನ್ನಡೆಸಿದರೋ ಆ ರೀತಿಯಾಗಿ ದೇವರೇ ನಮ್ಮನ್ನು ಕೂಡ ನೀವು ಮುನ್ನಡೆಸಿರಿ ಎಂಬುದಾಗಿ ಆತನ ಕರಗಳಲ್ಲಿ ಸಮರ್ಪಿಸಿ ಆತನ ಕಡೆಗೆ ಕಿವಿಗಳನ್ನ ತಿರುಗಿಸಿ ಯಾವಾಗಲೂ ಕೂಡ ಆತನಿಂದ ಕೇಳುವುದಕ್ಕೂ ಆತನು ಹೇಳುವುದನ್ನು ಗ್ರಹಿಸಿಕೊಳ್ಳುವುದಕ್ಕೂ ನಮ್ಮ ಹೃದಯವನ್ನ ಸಮರ್ಪಿಸಿ ಕೊಡುವುದಾದರೆ ಖಂಡಿತವಾಗಿ ದೇವರು ಎಲ್ಲಿಯೂ ಕೂಡ ನಾವು ತಪ್ಪಾದ ಮಾರ್ಗಕ್ಕೆ ಹೋಗದಂತೆ, ತಪ್ಪಾದ ಕಾರ್ಯಗಳನ್ನು ಆರಿಸಿಕೊಳ್ಳದಂತೆ, ಕರ್ತನ ವಿಶೇಷವಾದಂತ ಸುರಕ್ಷತೆಯಲ್ಲಿ ಆತನು ನೇಮಿಸಿದಂತ ಮಾರ್ಗದಲ್ಲಿ ಹೊಂದಬೇಕಾದನ್ನ ಪೂರ್ಣವಾಗಿ ಹೊಂದಿ ಜಯಶಾಲಿಗಳಾಗಿ ಮುನ್ನಡೆಯುವಂತೆ ವಿಶೇಷವಾದಂತ ಕಾರ್ಯಗಳು ನಡೆಯುತ್ತವೆ ಎಂಬುದನ್ನ ತಿಳಿದು ನಮ್ಮನ್ನ ಎಚ್ಚರಿಸಿ ಬಲಪಡಿಸಿ ಆಶೀರ್ವದಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಆ ದಿವಸಗಳಲ್ಲಿ ಸಮುವೇಲನು ನೀನು ಹೇಳಿದ ಮೇರೆಗೆ ಅಪ್ಪ ನಿನ್ನ ಕಾರ್ಯವನ್ನು ನೆರವೇರಿಸೋದಕ್ಕೆ ಹೋದಾಗ ಅಲ್ಲಿ ಮಾನಸಿಕವಾದಂಥ ಅನೇಕ ಆಲೋಚನೆಗಳು ಬಂದವು. ಆದರೆ ನೀನು ಅವನನ್ನು ಆ ಸಮಯದಲ್ಲಿ ಎಚ್ಚರಿಸಿ ಮಾಡಬೇಕಾದ ಕಾರ್ಯಕ್ಕಾಗಿ ಅವನನ್ನು ಮುನ್ನಡೆಸಿದ ಹಾಗೆ ದಿವಸಗಳಲ್ಲಿ ನಮ್ಮನ್ನು ಕೂಡ ಅದಕ್ಕಾಗಿ ಸಮರ್ಪಿಸ್ತಾ ಇದ್ದೇವಪ್ಪ. ನೀವು ನಮ್ಮ ಸಂಗಡ ಮಾತನಾಡಿ ನಿಮ್ಮ ಉದ್ದೇಶಾನುಸಾರವಾಗಿ ನಿಮ್ಮ ಚಿತ್ತವನ್ನ ಕೇಳಿಯೇ ನಾವು ಕಾರ್ಯಗಳನ್ನ ಮಾಡಿದರೂ ಕೂಡ ಮಾನಸಿಕವಾದಂಥ ಅನೇಕ ಆಲೋಚನೆಗಳು ಅಪ್ಪ ನಮ್ಮಲ್ಲಿ ಬಂದೇ ಬರುತ್ತವೆ. ಆ ಸಮಯದಲ್ಲಪ್ಪ ನೀವು ಸಹಾಯ ಮಾಡಲೇಬೇಕು, ನಮಗೆ ಬೇಕಾದಂಥ ಆಲೋಚನೆಗಳನ್ನ ಕೊಡಲೇಬೇಕು, ತಪ್ಪಾದ ಮಾರ್ಗಗಳಿಗೆ ಹೋಗದೇ ಇರುವಂತೆ ನಮ್ಮನ್ನ ಕಾದು ನಡೆಸಬೇಕು. ಅದಕ್ಕಾಗಿ ನಿಮ್ಮ ನಂಬಿಗಸ್ತ ಕರಗಳಲ್ಲಿ ನಮ್ಮನ್ನ ಸಮರ್ಪಿಸಿ ಪರಿಶುದ್ಧಾತ್ಮನ ಆಳ್ವಿಕೆಯನ್ನ ಬೇಡುತ್ತಾ ಇದ್ದೇವೆ. ಅನುಗ್ರಹಿಸು ಕರ್ತನೆ, ಆಲೋಚನೆಗಳನ್ನು ಕೊಟ್ಟು ನಡೆಸಪ್ಪ. ನನ್ನ ಕೇಳ್ತಾ ಇರುವಂತಹ ಒಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಈ ವಾಕ್ಯಾನುಸಾರ
ಭಯಂಕರವಾದಂಥ ಆಶೀರ್ವಾದ ಉಂಟಾಗಲಿ. ಅವರ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಕರಹಿಡಿದು ಮುನ್ನಡೆಸು ಕರ್ತನೆ. ಶತ್ರುವಿನ ಸಕಲ ಉರುಳುಗಳು, ಶತ್ರುವಿನ ಸಕಲ ಕುಯುಕ್ತಿಗಳು, ಯೋಚನೆಗಳು ನೀಗಿ ಹೋಗಲಿ. ಕುಟುಂಬಗಳು ಆಶೀರ್ವದಿಸಲ್ಪಡಲಿ, ಜೀವಿತಗಳು ಆಶೀರ್ವದಿಸಲ್ಪಡಲಿ. ಅಪ್ಪ, ನಿನ್ನ ಉದ್ದೇಶಗಳು ಒಬ್ಬೊಬ್ಬರಲ್ಲೂ ನೆರವೇರಿ ಪರಿಪೂರ್ಣ ಆಶೀರ್ವಾದದಲ್ಲಿ ಸಂತೃಪ್ತಿಯಿಂದ ಜೀವಿಸುವಂತೆ ಒಬ್ಬೊಬ್ಬರಿಗೂ ಸಹಾಯ ಮಾಡು. ನಿನ್ನ ಆರ್ತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.